ಭಕ್ತಿ ಎನ್ನುವುದು ಷರತ್ತುಬದ್ಧ ಮನಸ್ಸಿನ ಸ್ಥಿತಿಯಲ್ಲ. ಭಕ್ತಿಗೆ ಯಾವುದೇ ಪೂರ್ವ ಷರತ್ತುಗಳು ಅಥವಾ ಪೂರ್ವ ಅರ್ಹತೆಗಳಿಲ್ಲ. ಭಕ್ತಿಯಲ್ಲಿ ಯಾವುದೇ ನಿಗದಿತ ವಿಧಾನ ಅಥವಾ ಸೂತ್ರವಿಲ್ಲ. ಇದಕ್ಕೆ ತದ್ವಿರುದ್ಧವಾಗಿ ಭಕ್ತನು ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸುತ್ತಾನೆ ಮತ್ತು ಅಹಂಕಾರದಿಂದ ಮುಕ್ತನಾಗುತ್ತಾನೆ. ಶ್ರೀಮದ್ ಭಾಗವತವು ಭಕ್ತಿಯ 9 ರೂಪಗಳನ್ನು ವಿವರಿಸುತ್ತದೆ. ಅದನ್ನು ನಿಯಮಿತವಾಗಿ ಬೆಳೆಸಿದರೆ ಮತ್ತು ಅಭ್ಯಾಸ ಮಾಡಿದರೆ ನಮ್ಮನ್ನು ಭಗವಂತನ ಹತ್ತಿರ ಕರೆದೊಯ್ಯುತ್ತದೆ. ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ.